ಕಲಬುರಗಿಯ ಸೇಡಂ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಭರ್ಜರಿ ಪ್ರಚಾರವನ್ನ ಮಾಡುತ್ತಾ ಇದೆ. ಇನ್ನು ಸೇಡಂ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಭರ್ಜರಿಯಾಗಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಗಡಿಕೇಶ್ವರ ಗ್ರಾಮದಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದ್ರು. ಡೊಳ್ಳು ತಮಟೆ ಬಾರಿಸಿ ಮೆರವಣಿಗೆ ಮಾಡಿದ್ದಾರೆ ಅಭಿಮಾನಿಗಳು. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಡೊಳ್ಳು ತಮಟೆಯನ್ನ ಬಾರಿಸಿ ಮೆರವಣಿಗೆ ಮಾಡಿದ್ದಾರೆ. ರಾಧಾಕೃಷ್ಣ ಅವರ ಪರವಾಗಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತಯಾಚನೆಯನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಯಾವ ಯಾವ ಗ್ರಾಮಗಳಿಗೆ ತೆರಳುತ್ತಾ ಇದ್ದಾರೆ, ಆಯಾ ಗ್ರಾಮಗಳಲ್ಲಿ ಭರ್ಜರಿಯಾಗಿ ಸ್ವಾಗತವನ್ನು ಕೋರಲಾಗ್ತಾ ಇದೆ. ಅದೇ ರೀತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಈ ಬಿಸಿಲು ಕೂಡ ತಾವೆಲ್ಲ ಬಂದು ಕಾಯ್ತಾ ಇದ್ದೀವಿ. ಅದಾಗಿ ಶ್ರಮಿಸಬೇಕು. ಧನ್ಯವಾದಗಳು. ನಮ್ಮ ಗೌರ್ಮೆಂಟ್ ನಾವು ಬಂದಿರೋದು ಈಗ ಲೋಕಸಭೆ ಚುನಾವಣೆಗೋಸ್ಕರ ಬಂದಿದ್ದೀವಿ. ಈ ಎಲ್ಲ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಮತ್ತೆ ಅಭಿವೃದ್ಧಿ ಬಗ್ಗೆ ಎಲ್ಲ ಡಾಕ್ಟರ್ ಶಂಕರೇ ತಮ್ಮ ವಿವರವಾಗಿ ಹೇಳಿದ್ದಾರೆ. ಈಗ ನಾವು ಹೇಳೋದು ಏನಿಲ್ಲ ಹೆಚ್ಚಿಗೆ. ಆಮೇಲೆ ಏನಪ್ಪಾ ಅಂದ್ರೆ ನೀವು ನಮ್ಮನ್ನು ಎಲೆಕ್ಟ್ ಮಾಡಿದ್ರೆ ನಮ್ಮ ಗುಲ್ಬರ್ಗ ಮತಕ್ಷೇತ್ರ ಮತ್ತು ಕನ್ನಡ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ. ನಾವು ಡಾಕ್ಟರ್ ಶಂಕರ ಕ್ಷೇತ್ರ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಮಾತು ಕೊಡ್ತೀನಿ. ನೀವೆಲ್ಲ ನಮ್ಗೆ ಅಂಬೇಡ್ಕರ್ ಅವರು ಸಂವಿಧಾನದ ಸದಾಶಯ ಅವ್ರದ್ದು ಏನಾಗಿತ್ತು ಅಂತಂದ್ರೆ ಈ ಸಮಾಜದಲ್ಲಿ ಸಮಾನತೆ ಬರಬೇಕು, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಬರಬೇಕು, ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಸ್ವಾಭಿಮಾನದ ಬದುಕು ಇವತ್ತು ಕಾಂಗ್ರೆಸ್ ಪಕ್ಷದ ಇವತ್ತು ಸಿದ್ಧಾಂತ ಇದೆ. ಅದೇ ನಮ್ಮ ಸಂವಿಧಾನದ ಸದಾಶಯ ಕೂಡ ಆಗಿದೆ. ತಾವು ಆಲೋಚನೆ ಮಾಡಿ 10 ವರ್ಷಗಳ ಕಾಲ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿಗಳಾಗಿದ್ದಾರೆ. ಇವತ್ತು ಅವರು ಮತ್ತೆ ವೋಟ್ ಕೇಳಲಿಕ್ಕೆ ಇವತ್ತು ಬರ್ತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಲೋಕಸಭಾ ಸಭೆಗೆ ಆಯ್ಕೆ ಆದರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಂತ ದಿಗ್ಗಜ ನಾಯಕರಿಗೂ ಕೂಡ ನಾವು ಕಲಬುರಗಿಯಿಂದ ಗೆಲ್ಲಿಸಲಿಕ್ಕೆ ಆಗಲಿಲ್ಲ. ಅದು ಕಾರಣ ಬೇರೆ ಬೇರೆ ಇವೆ. ಭಾರತೀಯ ಜನತಾ ಪಾರ್ಟಿಯ ಕುತಂತ್ರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಗೆಲ್ಲಲಿಕ್ಕೆ ಆಗಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸೋಲು ಅವ್ರದ್ದಲ್ಲ, ಇದು ಕಲಬುರಗಿಯ ಸೋಲು, ಕಲಬುರಗಿ ಅಭಿವೃದ್ಧಿಯ ಸೋಲಾಯ್ತು. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಇನ್ನೊಂದು ಹೆಸರು ಏನಂತಂದ್ರೆ ಅದು ಅಭಿವೃದ್ಧಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮಿಸ್ಟರ್ ಡೆವಲಪ್ಮೆಂಟ್ ಅಂತ ಎಲ್ಲ ಇಡೀ ಕರ್ನಾಟಕ ರಾಜ್ಯ ಗುರುತಿಸ್ತಾ ಇದೆ. ಯಾಕಂದ್ರೆ ಅವರು ಅನೇಕ ಖಾತೆಗಳ ಸಚಿವರಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾವತ್ತೂ ಕೂಡ ಅಭಿವೃದ್ಧಿ ಬಡವರ ಬಗ್ಗೆ ಕಾಳಜಿಯಿಂದ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ನಿಷ್ಕಳಂಕ ರಾಜಕಾರಣಿ. ಅಂತ ಒಬ್ಬ ನಮ್ಮ ಭಾಗಕ್ಕೆ ಎಂದೂ ಯಾರು ಮರೆಯಕ್ಕಾಗದೇ ಇರತಕ್ಕಂಥ ಆರ್ಟಿಕಲ್ 371J ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕನಿಗೆ ಸೋಲಾಯಿತು. ಅದು ಕಲಬುರಗಿಯ ಸೋಲಾಯಿತು, ಕಲ್ಯಾಣ ಕರ್ನಾಟಕದ ಸೋಲಾಯಿತು. ಅದಾದ್ಮೇಲೆ ಆರಿಸಿ ಬಂದಿರತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಏನ್ ಮಾಡಿದ್ರು? 5 ವರ್ಷ ನೀವು ಅವ್ರ ಲೆಕ್ಕ ಕೊಡ್ಬೇಕು. 5 ವರ್ಷ ಏನ್ ಕೆಲಸ ಮಾಡಿದ್ದಾರೆ? ಒಂದು ನಯಾ ಪೈಸಾ ಕೆಲಸ ಕಲಬುರಗಿ ಲೋಕಸಭಾ ಮತಕ್ಷೇತ್ರದಲ್ಲಿ ಆಗಲಿಲ್ಲ. ಉಲ್ಟಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸ್ಯಾಂಕ್ಷನ್ ಮಾಡಿಸಿರ್ತಕ್ಕಂಥ ಅನೇಕ ಪ್ರಾಜೆಕ್ಟ್ಗಳು ಹಿಂಬೋದು. ಅದು ರೈಲ್ವೆ ಡಿವಿಷನ್ ಆಗಿರ್ಬೋದು, ಟೆಕ್ಸ್ಟೈಲ್ ಪಾರ್ಕ್ ಆಗಿರ್ಬೋದು, ನಿಮ್ಸ್ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅನ್ನ ಕಲಬುರಗಿಗೆ ಸ್ಯಾಂಕ್ಷನ್ ಮಾಡಿಸಿದ್ರು, ಅದು ವಾಪಸ್ ಹೋಯ್ತು. ಅನೇಕ ಪ್ರಾಜೆಕ್ಟ್ಗಳು ಯಾವುದು ನ್ಯಾಷನಲ್ ಹೈವೇಗಳನ್ನ ಸ್ಯಾಂಕ್ಷನ್ ಮಾಡಿಸಿದ್ರು, ಎಲ್ಲ ನಿಂತೋದು, ಯಾವುದೂ ಕೆಲಸ ಆಗಲಿಲ್ಲ. 5 ವರ್ಷಗಳ ಕಾಲ ಕಾಲಹರಣ ಮಾಡಿದ್ದು. ಅವರಿಗೆ ಓಟ್ ಕೇಳಕ್ಕೇನೋ ಮುಖ ಇಲ್ಲ ಅಂತ ಹೇಳಿ ಹೋದಲ್ಲೆಲ್ಲ ಬಿಜೆಪಿ ಕಾರ್ಯಕರ್ತರೇ ಕಿರಿಕಿರಿ ಮಾಡಿದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ನನ್ನ ಮುಖ ನೋಡಿ ಓಟ್ ಹಾಕ್ಬೇಡ್ರಿ, ಮೋದಿ ಮುಖ ನೋಡಿ ಓಟ್ ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ. ಕಳೆದ ಬಾರಿನೂ ಇದೇ ಹೇಳಿದ್ರು ಬಿಜೆಪಿ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ರು, ಉಮೇಶ್ ಜಾಧವ್ ಯಾರ್ರಿ ಚುನಾವಣೆ ಏನ ಸ್ಪರ್ಧೆಯಿಂದ ಹೇಳ್ರಿ, ಉಮೇಶ್ ಜಾಧವ್ ಚುನಾವಣೆ ಅಲ್ಲ, ಮೋದಿಗೆ ನೋಡಿ ಓಟ್ ಹಾಕ್ರಿ ಅಂತ ಹೇಳಿದ್ರು. ಸಾರಿ, ಈಗ ಮೋದಿ ನೋಡಿ ಓಟ್ ಹಾಕಿ 5 ವರ್ಷ 2 ಕೈಲಿ ಉಂಡಿದೀವಲ್ಲ. ಈಗ 5 ವರ್ಷ ಮೋದಿ ನೋಡಿ ಓಟ್ ಹಾಕಿನೇ ಏನು ಲಾಭ ಆಗಿಲ್ಲ. ಮತ್ತೆ ಯಾಕೆ ಓಟ್ ಹಾಕಬೇಕು?
ತಾವು ಆಲೋಚನೆ ಮಾಡಿ 10 ವರ್ಷಗಳ ಕಾಲ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರಿಗಾಗ್ಲಿ ಬಡವರಿಗಾಗ್ಲಿ 10 ವರ್ಷ ಮೋದಿ ಸರ್ಕಾರ ಅವರ ಸಾಧನೆ ಶೂನ್ಯ. ನನ್ಗೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ತಾವೆಲ್ಲ ಆಲೋಚನೆ ಮಾಡಿ. 10 ವರ್ಷ ನರೇಂದ್ರ ಮೋದಿ ಅವರು ಕೇಂದ್ರದ ಪ್ರಧಾನಮಂತ್ರಿ ಆಗಿದ್ರು, ಏನ್ ರೈತರ ಸಾಲ ಮನ್ನಾ ಮಾಡಿದ್ರ? ನೀವು ಆಲೋಚನೆ ಮಾಡಿ, ಏನ್ ರೈತರ ಸಾಲ ಮನ್ನಾ ಮಾಡಿದ್ರ? ಯಾಕೆ ಮಾಡಲಿಲ್ಲ ರೈತರ ಸಾಲ ಮನ್ನಾ? ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 2009ರಲ್ಲಿ ನಾವು ರೈತರ ಸಾಲ ಮನ್ನಾ ಮಾಡಿದ್ವಿ. ಇಡೀ ದೇಶದ 70,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಇದೆ. ನಮ್ಮ ಸರ್ಕಾರ ಇದ್ದಾಗ ನಾವು ಈ ದೇಶದ ಬಡವರಿಗಾಗಿ ಉದ್ಯೋಗ ಖಾತ್ರಿ ಕಾನೂನು ಮಾಡಿದ್ವಿ. ನಾವು ಶ್ರೀಮಂತರಿಗೋಸ್ಕರ ಮಾಡಿಲ್ಲ, ಈ ದೇಶದ ಬಡವರಿಗೋಸ್ಕರ ಮಾಡಿದ್ವಿ. ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಾಗ ನಾವು ಆಹಾರ ಭದ್ರತೆ ಕಾನೂನು, ಇಡೀ ದೇಶದಲ್ಲಿ ಯಾರು ಬಿಪಿಎಲ್ ಕಾರ್ಡ್ ಇದ್ದಾರೆ ಅವರಿಗೆ ಉಚಿತವಾಗಿ 3 ರೂಪಾಯಿ ಕೆಜಿ ಅಕ್ಕಿ ಕೊಡಬೇಕು ಅಂತ ಹೇಳಿ ನಾವು ಕಾನೂನನ್ನು ಮಾಡಿದ್ವಿ ದೇಶದ ಬಡವರಿಗೋಸ್ಕರ. ನಾವು ಕಡ್ಡಾಯ ಶಿಕ್ಷಣ ಕಾನೂನು ಮಾಡಿದ್ವಿ. ಕಡ್ಡಾಯ ಶಿಕ್ಷಣ ಕಾನೂನು ಮಾಡಿರ್ತಕ್ಕಂಥ ಉದ್ದೇಶ ಅಂದ್ರೆ ಈ ದೇಶದಲ್ಲಿ ಎಲ್ಲಾ ಬಡವರು ಮಕ್ಕಳು ಕೂಡ ಓದಿ ವಿದ್ಯಾವಂತರಾಗಬೇಕು ಅಂತ ಹೇಳಿ. ಇವೆಲ್ಲ ಯಾರಿಗೋಸ್ಕರ ಮಾಡಿದ್ವಿ? ನಾವು ಬಡವರಿಗೋಸ್ಕರ ಮಾಡಿದ್ವಿ, ರೈತರಿಗೋಸ್ಕರ ಮಾಡಿದ್ದು. ಕಾಂಗ್ರೆಸ್ ಪಕ್ಷದ ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ. 10 ವರ್ಷ ನರೇಂದ್ರ ಮೋದಿ ಸರ್ಕಾರ ಇತ್ತು. ಏನ್ ಲಾಭ ಆಯ್ತಪ್ಪ? ನಮ್ಮ ರೈತರಿಗೆ 1 ನಯಾ ಪೈಸಾ ಲಾಭ ಆಗ್ಲಿಲ್ಲ. ಅವ್ರು ಹೇಳಿದ್ರು, ಮೋದಿ ಅವರು ಏನಂದ್ರೆ ಮೊದಲನೇ ಬಾರಿ ಚುನಾವಣೆ 2014ರಲ್ಲಿ ಏನಂದ್ರೆ ಬಹಳ ಬಹುತ್ हो गए महंगाई की मार अब की बार मोदी सरकार ಅಂತ ಹೇಳಿದ್ರೆ, ಅಂದ್ರೆ ಅವಾಗ ಏನ್ ಹೇಳ್ತಿರು देखो पेट्रोल डीजल कितना महंगा हुआ है, अगर मोदी सरकार आएगी तो 30-40 रुपए में पेट्रोल मिलेगा ಅಂತ ಹೇಳಿದ್ರೆ ಹೇಳಿಲ್ಲ? ನೀವೆಲ್ಲ ಕೇಳಿದಿರಲ್ಲ. ಮೋದಿ ಸರ್ಕಾರ ಬಂದ ಮೇಲೆ ಯಾವುದು ಬೆಲೆ ಕಮ್ಮಿ ಆಗಿಲ್ಲ, ಜಾಸ್ತಿ ಆಗಿದೆ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ರೈತರ ಆದಾಯ ದುಪ್ಪಟ್ಟು